400 ಮೀಟರ್ ಇವನ್ ಕೈ ತಳಿಸ್ಬಿಟ್ಟ ಗಾಡಿ. ಸ್ವಲ್ಪ ದೂರ ನಡಿ ಅಂತ. ನೋಡಿ ಅಲ್ಲಿ ಗ್ಯಾರೇಜ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸ್ಟಾರ್ಟ್ ಮಾಡೋಣ. ಒರಿಜಿನಲ್ ಸೌಂಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ವಿಷಯ ಏನು ಅಂತಂದ್ರೆ, ಸುಮಾರು ಒಂದು 4 to 5 months ಇಂದ ನಾನು ಒಂದು ಓಲ್ಡ್ ಮಾಡೆಲ್ ಹೀರೋ ಹೋಂಡಾ, ಅಂದ್ರೆ ಒಂದು 2000 ಇಂದ 2005 ಮಾಡೆಲ್ ವೆಹಿಕಲ್ ಬೇಕು ಅಂತ ತುಂಬಾ ಹುಡುಕ್ತಾ ಇದ್ದೆ. ಎಲ್ಲೂ ಸಿಕ್ತಿರ್ಲಿಲ್ಲ. ಅಂದ್ರೆ ಸಿಕ್ಕಿದ್ರು ಕೂಡ ಕಾಸ್ಟ್ ತುಂಬಾ ಜಾಸ್ತಿ ಇರ್ತಿತ್ತು, ವೆಹಿಕಲ್ ಕಂಡೀಷನ್ ಇರ್ತಿರ್ಲಿಲ್ಲ. ಸೊ ಆ ಕಾರಣದಿಂದ ಲೆಟ್ ಮಿ ವೆಯ್ಟ್ ಅಂತ ಹೋಲ್ಡ್ ಮಾಡಿದ್ದೆ. ಇನ್ನು ಯಾವ್ದಾದ್ರು ಒಳ್ಳೆ ಗಾಡಿ ಸಿಗುತ್ತೇನೋ ನೋಡೋಣ ಅಂತ. ಸೊ ಸಮ ಲಕ್ಕಿಲಿ ನನಗೆ ನಮ್ ಗ್ರೌಂಡ್ ಫ್ರೆಂಡ್ಸ್ ಇಂದ ಗೊತ್ತಾಯ್ತು, ನಮ್ ಭಾಸ್ಕರನ್ ಹತ್ರ ಒಂದು ಓಲ್ಡ್ ವೆಹಿಕಲ್ ಇದೆ, ವೆರಿ ಇಸ್ ನಾಟ್ ಯೂಸಿಂಗ್ ದಟ್ ಅಂತ ಗೊತ್ತಾಯ್ತು. ಸೊ ಇಮಿಡಿಯೇಟ್ ಆಗಿ ಭಾಸ್ಕರನ್ನ ಕಾಲ್ ಮಾಡಿ, ಅಣ್ಣ ಈ ತರ ಬೈಕ್ ಇದೆಯಂತೆ ನಿಮ್ಮ ಹತ್ರ, ಸೊ ನನಗೆ ಕೊಡಿ ಅಣ್ಣ, ನಾನು ತಗೋತೀನಿ. ಅದು 3 years ಇಂದ ನಿಂತಿದೆ ಅಂತ ಗೊತ್ತಣ್ಣ, ಬಟ್ ಎನಿವೇಸ್ ಅದೇನೇ ಇರ್ಲಿ ನಾನು ರೆಡಿ ಮಾಡಿಸ್ಕೋತೀನಿ, ನನಗೆ ಬೈಕ್ ಬೇಕು ಅಂತ ಕೇಳಿದೆ. ಅವರು ಕೊಡಕ್ ರೆಡಿ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಫಸ್ಟ್ ಬೈಕ್ ಆಗಿರೋದ್ರಿಂದ ಅದು, ಸೊ ಎಮೋಷನಲಿ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ ಆ ಬೈಕ್ಗೆ. ಫಸ್ಟ್ ಬೈಕ್ ಅಲ್ವಾ, ಎಂತವ್ರಿಗೆ ಆಗ್ಲಿ ಕೊಡ್ಬೇಕು ಅನ್ಸೋದಿಲ್ಲ. ಆ ಕಾರಣದಿಂದ ಅವರು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತಂದ್ರು. ನಾನ್ ಬಿಡ್ಬೇಕಲ್ವಾ. 15 ದಿನದಿಂದ, ಗೈಸ್ ಯು ಡೋಂಟ್ ಬಿಲೀವ್, 15 ದಿನದಿಂದ ಡೈಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಬೇಡ ಅನ್ಸ್ಬಿಟ್ಟಿದೀನಿ ನಿಜವಾಗ್ಲೂ ಅವ್ರಿಗೆ. ಸಮ್ಹೌ ಲಕ್ಕಿಲಿ ಅಣ್ಣ ಒಪ್ಕೊಂಡ್ಬಿಟ್ರು. ಓಕೆ ಬ್ರೋ, ನಿನ್ನ ಬಿಡಂಗಿಲ್ಲ, ಎತ್ಕೊಂಡು ಹೋಗು ಬೈಕ್ ಅಂತ ಹೇಳಿದ್ರು. ಸೊ ಅವರ ಬೈಕ್ ಕೀಯನ್ನ ಅವರ ಮನೆಯ ಪಾರ್ಕಿಂಗ್, ಅಂದ್ರೆ ಅವ್ರ ಲೊಕೇಶನ್ ಕಳ್ಸಿದ್ದಾರೆ, ಅವ್ರ ಮನೆ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಂತಿದೆ. ಸೊ ಆ ಒಂದು ಮೀಟರ್ ಬಾಕ್ಸ್ ಅಲ್ಲಿ ಕೀ ಇಟ್ಟಿದ್ದೀನಿ, ತಗೊಂಡೋಗಿ ರೆಡಿ ಮಾಡಿಸ್ಕೊ ಅಂತಂದ್ರು. ಸೊ ನಾನು ಅವ್ರಿಗೂ ಹೇಳಿದ್ದೆ, ಅಣ್ಣ ಅದೇ ಏನೇ ರಿಪೇರ್ ನಾನು ಮಾಡಿಸ್ಕೋತೀನಿ ಅಂತ ಹೇಳಿದ್ದೆ. ಸೊ ಅವರು ಹೇಳಿದ್ರು ಇನ್ ರಿಟರ್ನ್ ಏನೂ ರಿಪೇರ್ ಇಲ್ಲ, ಅಪ್ಪಿ ಅವ್ರು ಹೇಳಿದ್ರೆ, ಗ್ಯಾರೇಜ್ ಅವ್ರು ಹೇಳಿದ್ರೆ ಅದ್ ರಿಪೇರಿ ಇದ್ ರಿಪೇರಿ ಅಂದ್ರೆ ಕೇಳಕ್ ಹೋಗ್ಬೇಡ ಅಂತ ಹೇಳಿದ್ರು. ಸೊ ಎನಿವೇಸ್ ನಮ್ಗೆ ಏನ್ ರಿಪೇರಿ ಇದೆ ಏನೋ ಅದು ಗೊತ್ತಿಲ್ಲ, ಗ್ಯಾರೇಜಿಗೆ ತಗೊಂಡೋಗಿ ತೋರಿಸ್ಬೇಕು ವೆಹಿಕಲ್ ಏನಾಗಿದೆ ಏನು ಅಂತ. ಸೊ ಅದನ್ನ ವೆಹಿಕಲ್ ಅನ್ನ ಟೋ ಮಾಡ್ಕೊಂಡು ಹೋಗ್ಬೇಕು, ಆಬ್ವಿಯಸ್ಲಿ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಆದ್ರಿಂದ ನಮ್ಮ ಪ್ರಸಾದ್ಗೆ ಹೇಳಿದ್ದೆ ಕಾಲ್ ಮಾಡಿ, ಗಾಡಿ ಟೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಅವನು ಸಹ ಬಂದಿದ್ದಾನೆ, ನೋಡಿ ಇಲ್ಲೇ ಇದ್ದಾನೆ ನಮ್ಮ ಪಕ್ಕದಲ್ಲಿ. Here is. So really excited. ಒಂದು 2003 ಮಾಡೆಲ್ ವೆಹಿಕಲ್ ಕೊನೆಗೂ ಸಿಕ್ಕಿದೆ. ಅದನ್ನ ತಗೊಂಡೋಗಿ ಈಗ ರೆಡಿ ಮಾಡಿಸ್ಕೋಬೇಕು, ಅಷ್ಟೇ ಬಾಕಿ ಇರುವಂತದ್ದು. ಸೊ ಗೈಸ್, ಐ ವಿಲ್ ಶೋ ಯು ದ ವೆಹಿಕಲ್. ಬನ್ನಿ ಹೋಗೋಣ. ನಾವು ಲೊಕೇಶನ್ ಬಂದಿದ್ದೀವಿ. ನೋಡಿ ನಾನು ಹೇಳಿದ್ನಲ್ಲ 2003 ಮಾಡೆಲ್ ಸ್ಪ್ಲೆಂಡರ್ ಅಂತ, ನೋಡಿ ಇಲ್ಲೇ ನಿಂತಿದೆ, ಇದೇ ಗಾಡಿ ಇದು. ಗೈಸ್ ನಿಜವಾಗ್ಲೂ ನನಗಂತೂ ಈ ಗಾಡಿ 3 ವರ್ಷದಿಂದ ನಿಲ್ಲಿಸಿದಾಗ ಅನಿಸ್ತಾನೆ ಇಲ್ಲ, ಅಷ್ಟು ಕ್ಲೀನ್ ಆಗಿದೆ. ಸೀರಿಯಸ್ಲಿ ಹಂಗಲ್ಲ ರೀ. ಅಲ್ಲ ಮೀಟರ್ ಇಟ್ಟಿದ್ದೀನಿ ಅಂದಾದ್ರು ನೋಡೋಣ. ಇಲ್ಲಲ್ಲೋ ದೇಯ್ ಸುಮ್ಮನೆ ಸಿಕ್ತು ನೋಡು, ಲೇಟ್ ಅವನು. ಎಲ್ಲಿ ಗಾಡಿ ಟೋ ಮಾಡ್ಕೊಂಡು ಹೋಗ್ಬೇಕಂದಲ್ಲೋ. ಟೋ ಮಾಡ್ಕೊಂಡು ನಮ್ಮ ಹತ್ರ ಗಾಡಿ ನಾಟುಗಳು ಮಾಡಬೇಡ ನೀನು. ದೇವ್ರ ಹಾಕೊಂಡ್ ಬಂದಿಲ್ಲ ಗಾಡಿ, ನೀನೇ ತೊಳ್ಬೇಕು. ಸರಿ ಆಯ್ತು, ನೀನೇ ತೊಳ್ಳ, ಅಲ್ಲವರೆಗೂ ನೀನೇ ತೊಳ್ಳ. ಆಯ್ತು, ಇವಾಗ ಗಾಡಿ ಹಾಕಿ ಎತ್ಕೊಂಡ್ ಬಂದಿಲ್ಲ ಹಂಗಂದ್ರೆ. ನೀವೆಲ್ಲ ನಮ್ ಜೊತೆಗೆ ಇರ್ತೀರಲ್ಲಪ್ಪ. ಬಾ ಸ್ವಲ್ಪ ದೂರ ನೀನ್ ತಳ್ಬಾ, ಆಮೇಲೆ ನಾನು ತಳ್ತೀನಿ ಬಾ. ಗೇಟ್ ತೆಗಿ ಆಯ್ತು. ಏಯ್ ಸ್ವಲ್ಪ ದೂರ ತೊಳ್ಕೊಂಬಾರೋ. ಬಾ ಅಲ್ಲವರೆಗೂ ತೊಳ್ಕೊಂಬ. 400 ಮೀಟರ್ ತೊಳ್ಕತ್ ಬಾರಲ್ಲ. ತೊಳ್ಳೋ ಗಾಡಿ ತಳ್ಕೊಂಡ್ ನಡಿಯೋ. ಗಾಡಿ ತಗೊಂಬ ಅಂದ್ರೆ ಬರೀ ಕೈ ನಡ್ಕೊಂಡ್ ಬಂದಿದ್ಯಾ. ನಡಿ ಆಯ್ತು ನಡಿ, ಅಲ್ಲವರೆಗೂ ನೀವೇ ತಳ್ಬೇಕು. ನಡಿ. ಏನೇನ್ ಬಾಳ್ ಬಾಳ್ತೀಯೋ ಗೈಸ್. 400 ಮೀಟರ್ ಇವನ್ ಕೈ ತಳಿಸ್ಬಿಟ್ಟ ಗಾಡಿ. ಸ್ವಲ್ಪ ದೂರ ನಡಿ ಅಂತ. ನೋಡಿ ಅಲ್ಲಿ ಗ್ಯಾರೇಜ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನಡಿಯ ಬಂದ್ಬಿಡ್ ಗ್ಯಾರೇಜ್, ನಡಿಯಲಿ. ಏನ್ ನಾನೇನ್ ತಳ್ಳೋದ್, ನಡಿಯ. ಅಲ್ಲಿ ನಿಲ್ಸು, ಹೋಗಾರ ಒಳಗಡೆ ಹಾಕ್ತೀನಿ ಗಾಡಿನ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ.
ಗೈಸ್ ಗ್ಯಾರೇಜ್ ವರ್ಗು 400 ಮೀಟರ್ ಇವ್ನ ಕೈಲೇ ತಳ್ಸಿದೀನಿ. ಗಾಡಿ ಎತ್ಕೊಂಬರಲ್ಲ ಅಂತ್ಯಾ ಗೈಸ್. ಲಾಸ್ಟ್ಗೂ ನಮ್ ಪ್ರಸಾದ್ ಕೈಯಲ್ಲೇ ಗ್ಯಾರೇಜ್ಗೆ ಗಾಡಿ ತಳಿಸಿದೀನಿ. ಅಲ್ಲಿಂದ ಇಲ್ಲಿವರೆಗೂ 400 ಮೀಟರ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ನರಸಿಂಹ, ಗಾಡಿ 3 ವರ್ಷದಿಂದ ನಿಂತೋಗಿದೆ ಆಯ್ತಾ. ಆಯಿಲ್ ಚೇಂಜ್ ಮಾಡ್ಬೇಕು. ಇವ್ನು ನೋಡಿ, ಒಂದು 20,000 ಬಿಲ್. 3 ವರ್ಷದಿಂದ ನಿಲ್ಸಿದೆ ಗಾಡಿ ಆಯ್ತಾ. ಅದು ಸ್ಟಾರ್ಟ್ ಮಾಡ್ಬೇಕಷ್ಟೇ, ಬೇರೆ ಏನ್ ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಹೇಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಏನ್ ಮಂತ್ರವಾದಿನ ನೀನು? ಇಂಜನ್ ಎಲ್ಲ ಮಾಡಿದ್ದಾಗಿದೆ. ನೀನು ಒಂದ್ ಕೆಲ್ಸ ಮಾಡು, ಚೆಕ್ ಮಾಡಿ ಹೇಳ್ತೀಯಾ? 3 ಅವರ್ ಬಿಟ್ಕೊಂಬಂದ್ರೆ. ಸೊ ಓಕೆ ಗೈಸ್, ಫೈನಲಿ ಗ್ಯಾರೇಜ್ಗೆ ಗಾಡಿನ ಟೋ ಮಾಡ್ತಾ, ಅದು ನಮ್ಮ ಪ್ರಸಾದ್ ಕೈಯಲ್ಲೇ ತಳಿಸ್ತಾ ಗಾಡಿ ತಂದಿಲ್ಲ ಅಂತ ಅವನು ಪನಿಷ್ಮೆಂಟ್ ಇದು. ಸೊ ಫೈನಲಿ ನಾವು ಗ್ಯಾರೇಜ್ ಅಲ್ಲಿ ಗಾಡಿನ ಬಿಟ್ಟಿದೀವಿ. ಹೇಳಿದೆ ಆಲ್ಮೋಸ್ಟ್ 3 ಇಯರ್ಸ್ ನಿಂತಿರೋ ಗಾಡಿ ಅಂತ. ಒಂದು 2-3 ಅವರ್ಸ್ ಬಿಟ್ಕೊಂಡು ಬನ್ನಿ ಅಣ್ಣ, ಎಲ್ಲ ನಾನ್ ನೋಡಿ ಹೇಳ್ತೀನಿ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಕೆಲಸ ಮಾಡ, 3 ಅವರ್ಸ್ ಬಿಟ್ಟು ಬನ್ನಿ, ಎಲ್ಲ ಚೆಕ್ ಮಾಡಿರ್ತೀನಿ ಅಂತ ಹೇಳ್ದ. ಸೊ ಗಾಡಿ ನಿಲ್ಸಿದೀವಿ, ಒಂದು 3 ಅವರ್ಸ್ ಬಿಟ್ಟು ಬರೋಣ, ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ನೋಡಿ ರೆಡಿ ಮಾಡಿರ್ತಾನೆ. ತುಂಬಾ ಟ್ರಸ್ಟಬಲ್ ಹುಡುಗನೇ ನಮ್ಮ ಹುಡುಗ, ಆತರ ಅವನ ಮೇಲೆ ಡೌಟ್ ಪಡುವಂಥದ್ದೇನಿಲ್ಲ. ಸೊ ಗಾಡಿ ರೆಡಿ ಆಗಿದೆ, ವಾಶ್ ಮಾಡಿಸಿ ಮನೆಗೆ ತಗೊಂಡೋಗೋಣ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತೀನಿ ಗೈಸ್. ಫೈನಲಿ ನಮ್ಮ ಹೀರೋ ಹೋಂಡಾ ಸ್ಪ್ಲೆಂಡರ್ ರೆಡಿ ಆಗಿದೆ. ಸೊ ತುಂಬಾ ಏನು ಖರ್ಚಿರ್ಲಿಲ್ಲ, ಒಂದು ಇಂಜನ್ ಆಯಿಲ್ ಚೇಂಜ್ ಮಾಡಿಸಿದೀವಿ. ಅದಾದ್ಮೇಲೆ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಮಾಸ್ಕ್ ಕಾಣ್ತಿದ್ಯಲ್ಲ, ಆ ಮಾಸ್ಕ್ ಒಂದು ಚೇಂಜ್ ಮಾಡಿಸಿದೀವಿ. ಅದಾದ್ಮೇಲೆ ಹ್ಯಾಂಡಲ್ ಬೆಂಡ್ ಇತ್ತು, ಹ್ಯಾಂಡಲ್ ತೆಗ್ದಾಕ್ಸಿ ಹೊಸ ಹ್ಯಾಂಡ್ ಹಾಕ್ಸಿದೀವಿ. ಅದಾದ್ಮೇಲೆ ಹಿಂದೆ ಬ್ರೇಕ್ ಲೈಟು, ಅದ್ರ ಜೊತೆಗೆ ಸ್ಪೀಡ್ ಕೇಬಲ್ ಒಂದು ಹಾಕ್ಸಿದೀವಿ. ಸೊ ಫೈನಲಿ ನಮ್ ಗಾಡಿ ರೆಡಿ ಇದೆ. ಪಾಲಿಶ್ ಹಾಕಿದಾನೆ ಹುಡುಗ, ರಬ್ ಮಾಡ್ತಿದ್ದಾನೆ. ಇನ್ನೊಂದು ಫ್ಯೂ ಮಿನಿಟ್ಸ್ ಅಲ್ಲಿ ಗಾಡಿ ರೆಡಿ ಆಗ್ಬಿಡುತ್ತೆ. ಸೊ ರಿಯಲಿ ಎಕ್ಸೈಟೆಡ್, ಅಂದ್ರೆ ಗಾಡಿನ ಓಡಿಸ್ಬೇಕು ಅಂತ ಕಾಯ್ತಿದ್ದೀನಿ, ಯಾವಾಗ ಮುಗೀತು ಕೆಲಸ ಅಂತ. ಸೊ ನಮ್ಮ ಹುಡುಗನ ಮೇಲೆ ಏನು ಡೌಟ್ ಇಲ್ಲ, ಯಾಕೆಂತಂದ್ರೆ ಅವನು ತುಂಬಾ ಗೊತ್ತಿರೋನಾಗಿರೋದ್ರಿಂದ ಪರ್ಫೆಕ್ಟ್ ಆಗಿ ಎಲ್ಲ ಮಾಡಿರ್ತಾನೆ. ಸೊ ಒಂದ್ ರೌಂಡ್ ಹೋಗೋಣ ಈಗ, ಬೈಕ್ ತಗೊಂಡು ನೋಡ್ತೀನಿ ಓಡ್ಸಕ್ಕೆ ಹೇಗಿದೆ ಅಂತ. ಅದು ನಿಮ್ಗೂ ಹೇಳ್ತೀನಿ ಯಾವ ತರ ಇದೆ ಓಡಿಸೋದಕ್ಕೆ ಬೈಕಲ್ ಅಂತ. ಈ ಒಂದು ಸ್ಟಿಕರಿಂಗ್ ಕೂಡ ಮಾಡಿದ್ದಾನೆ ಇಲ್ಲಿ ಕೂಡ ಸೈಡ್ ಅಲ್ಲಿ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಒಂದು ಮೋನೋಗ್ರಾಮ್ ಇದೆಯಲ್ಲ, ಇದನ್ನು ಕೂಡ ಅವನೇ ಹಾಕಿರುವಂತದ್ದು. ಹಿಂದೆ ಲೈಟ್ ಕೂಡ ಬರ್ತಿರ್ಲಿಲ್ಲ, ಸೊ ಬ್ರೇಕ್ ಲೈಟ್ ಕೂಡ ಹಾಕಿದ್ದಾನೆ ಹಿಂದ್ಗಡೆ. ಸೊ ಗೈಸ್, ಫೈನಲಿ ನಮ್ಮ ಹೀರೋ ಹೋಂಡಾ ಸ್ಪ್ಲೆಂಡರ್ 2003 ಮಾಡೆಲ್ ಗಾಡಿ 3 ವರ್ಷದಿಂದ ನಿಲ್ಸಿರುವಂತದ್ದು. ಇನ್ಮೇಲೆ ಎಲ್ಲೂ ನಿಲ್ಸಂಗೆ ಎಲ್ಲ, ಓಡಿಸ್ತಾ ಇರೋದಷ್ಟೇ. ನನ್ ಮೇಲೆ ಆಣೆ ಇಟ್ಟು ಫಸ್ಟ್ ಹ್ಯಾಂಡ್ ಲಾಗ್ ರೆಡಿ ಇದೆ, ಅಂದ್ರೆ ಈ ಏನಿದು ಪಾಲಿಶ್ ಪಾಲಿಶ್ ಎಲ್ಲ ಹಾಕಿದ್ದಾಗಿದೆ. ಇನ್ನೇನು ಆಲ್ಮೋಸ್ಟ್ ರೆಡಿ. ಸ್ಟಾರ್ಟ್ ಮಾಡಿ ಇಂಜಿನ್ ಸೌಂಡ್ ನೋಡಿದ್ರೆ ಆಗೋಯ್ತು. ಸ್ಟಾರ್ಟ್ ಮಾಡೋಣ. ಒರಿಜಿನಲ್ ಸೌಂಡ್, ಇಂಜನ್ ಸ್ಮೂತ್ ಇದೆಯಲ್ಲ, ಫುಲ್ ಒರಿಜಿನಾಲಿಟಿ ಇದೆ ಇಂಜಿನ್ ಎಲ್ಲ. ಕೊನೆಗೂ ಇಷ್ಟು ದಿನ ಕಾದಿದ್ದಕ್ಕೂ ಒಂದ್ ಒಳ್ಳೆ ಗಾಡಿ ಸಿಕ್ತು. ಹ್ಯಾಪಿ ಅದಕ್ಕೆ. ಏನೋ ಇಂಜಿನ್ ಕೆಲಸ ಇಲ್ಲ, ಏನೂ ಇಲ್ಲ. ಒಂದ್ ರೌಂಡ್ ಹೋಗಿ ಬರೋಣ. ಬರ ಪ್ರಸಾದ್, ಹೋಗೋಣ ಒಂದ್ ರೌಂಡ್. ರೈಸ್ ಒಂದ್ ರೌಂಡ್ ಹೋಗಿ ಬರೋಣ, ನೋಡೋಣ ಗಾಡಿ ಹೆಂಗಿದೆ ಓಡಿಸೋದಕ್ಕೆ ಅಂತ. ಬರ ಪ್ರಸಾದ್, ಹೋಗೋಣ. ಗೈಸ್, ಗಾಡಿ ಮಾತ್ರ ಓಡಿಸೋದಕ್ಕೆ ತುಂಬಾ ಸ್ಮೂತ್ ಇದೆ. ಅಂದ್ರೆ ಈ ಗಾಡಿ ಓಡಿಸಿದ್ರೆ ಬರೋ ಫೀಲ್ ನನಗಂತೂ ನಿಜಾಗ್ಲೂ ಬೇರೆ ನಮ್ಮ ಮನೇಲಿರೋ ಯಾವ ಗಾಡಿ ಓಡಿಸಿದ್ರು ಅಷ್ಟು ಫೀಲ್ ದೇವರೇ ಬರೋದಿಲ್ಲ. ಸೊ ಇಂಜಿನ್ ಮಾತ್ರ ತುಂಬಾ ಸ್ಮೂತ್ ಇದೆ. ಅಂದ್ರೆ ಓಡ್ ಬಾ, ಇವಾಗ ನಾನು ಓಡಿಸಿದ್ಮೇಲೆ ನೀನೇ ಓಡಿಸ್. ಅವಾಗ ಓಡಿಸ್ತೀಯಾ? ಚಲೋ ಗೈಸ್, ಇದು ಇವತ್ತಿನ ವ್ಲಾಗ್ ನ ಬಗ್ಗೆ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ, ಅಂದ್ರೆ ನಾಳೆ ಸಿಗೋಣ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.